ಹಾಯ್ ಎಲ್ಲರಿಗೂ ನಮಸ್ಕಾರ. ವಿಜಯಪುರ ಹಳ್ಳಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬರೀ ನಮ್ಮ ಹಳ್ಳಿ ಮನೆಯೊಳಗೆ ಮಾಡುವಂಥ ಸಿಂಪಲ್ ಆಗಿರೋ ಒಂದು ಪಲ್ಯ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ. ನೋಡಿರಿ, ನಾನು ಒಂದು ಬಟ್ಲ ಕಡಲೆಬೇಳೆನ ತೊಗೊಂಡಿನಿ. ಅದು ಬೋಗಣಿ ಒಳಗೆ ಹಾಕಾಕತ್ತೀನಿ ರೀ. ಇವಾಗ ನಾನು ಇದಕ್ಕೆ ನೀರು ಹಾಕ್ಕೊಂಡು ಒಂದು 2ರಿಂದ 3 ತಾಸು ನೆನೆಸ್ಕೋತೀನಿ ನೋಡಿರಿ. ಇವಾಗ ಬರ್ರಿ, ನಾನಿವತ್ತು ಹೀರೆಕಾಯಿ ಪಲ್ಯ ಮಾಡ್ಲಾಕತ್ತೀನಲ್ಲ, ಅದಕ್ಕೆ ಒಂದು 4 ಹೀರೆಕಾಯಿನ ತೊಗೊಂಡಿನಿ. ಬರ್ರಿ, ಇವಾಗ ನಾನು ಚಮಚೆ ತೊಗೊಂಡು ಹೀರೆಕಾಯಿ ಮ್ಯಾಲಿರೋದನ್ನು ಸ್ವಚ್ಛ ಮಾಡ್ಕೋತೀನಿ ನೋಡಿರಿ. ಈ ಥರ ಇದೇ ಥರ ಎಲ್ಲ ಹೀರೆಕಾಯಿನೂ ಈ ಥರ ಚಮಚೆ ತೊಗೊಂಡು ಸ್ವಚ್ಛ ಮಾಡ್ಕೋತೀನಿ ನೋಡಿರಿ. ನಮ್ಮ ಉತ್ತರ ಕರ್ನಾಟಕದ ಹಳ್ಳಿ ಮನೆಯೊಳಗೆ ಮಾಡುವಂಥ ಅಡುಗೆಗಳು ನನ್ನ ಚಾನಲ್ ಒಳಗೆ ಬರ್ತಾವೆ. ಇಷ್ಟ ಆಗಿತ್ತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಈ ಥರ ಹೀರೆಕಾಯಿನ ಚಮಚೆ ತೊಗೊಂಡು ಸ್ವಚ್ಛ ಮಾಡ್ಕೊಂಡಿನಿ ರೀ. ನಾನು ಇದೇ ಥರ ಎಲ್ಲ ಹೀರೆಕಾಯಿನೂ ಸ್ವಚ್ಛ ಮಾಡ್ಕೋತೀನಿ. ಬರ್ರಿ, ಇವಾಗ ನಾನು ಸ್ವಚ್ಛ ಮಾಡ್ಕೊಂಡಿದ್ದ ಹೀರೆಕಾಯಿನ ಸಣ್ಣಗೆ ಹೋಳ್ಕೊಳಕತ್ತೀನಿ. ಇವಾಗ ನೋಡಿರಿ, ಇವಾಗ ನಾನು ಸಣ್ಣಗೆ ಹೋಳ್ಕೊಳಕತ್ತೀನಿ ನೋಡಿರಿ. ಒಂದು ಹೀರೆಕಾಯಿ ಒಳಗೆ ಮಧ್ಯೆ ಹೋಳು ಇಟ್ಟೀನಿ. ಇವಾಗ ಈ ರೀತಿ ಹೋಳು ಮಾಡಿಕೊಂಡು ಸಣ್ಣಗೆ ಹೋಳು ಮಾಡ್ಕೊಳಕತ್ತೀನಿ ರೀ ಹೀರೆಕಾಯಿನ. ಈ ಥರ ಸಣ್ಣಗೆ ಹೀರೆಕಾಯಿ ಹೋಳ್ಕೊಂಡು ಕಡಲೆಬೇಳೆ ಒಳಗಿಟ್ಟು ಇವತ್ತಿನ ಪಲ್ಯ ರೆಸಿಪಿ ನೋಡಿರಿ. ಈ ಥರ ಸಣ್ಣಗೆ ಹೀರೆಕಾಯಿನೆಲ್ಲ ಹೋಳಿಟ್ಕೊಂಡಿನಿ. ಬರ್ರಿ, ಇವಾಗ ನಾನು ಆಗಳೇ ನೆನೆಸಾಕಿಟ್ಟಿದ್ನೆಲ್ಲ ಕಡಲೆಬೇಳೆನ ನೀರು ತೆಗೆದು ಇಟ್ಕೊಂಡು ನೋಡಿರಿ. ಈ ಥರ ಆಗ್ಯಾವ ಕಡಲೆಬೇಳೆ. ಬರ್ರಿ, ಇವಾಗ ನಾವು ಪಲ್ಯ ಮಾಡೋಣಂತ ನೋಡಿರಿ. ಇಲ್ಲಿ ಒಲೆ ಹತ್ತೈತಿ, ಅದ್ರ ಮೇಲೆ ಒಂದು ಸಣ್ಣ ಪುಟ್ಟಿ ಇಟ್ಕೊಂಡಿನಿ. ಅದಕ್ಕೆ ಇವಾಗ ನಾನು ಎಣ್ಣೆ ಹಾಕ್ಕೊಳಕತ್ತೀನಿ. ಒಂದು ಮಾಪ್ ಎಣ್ಣೆ ಹಾಕ್ಕೊಂಡಿನಿ ರೀ ನಾನು. ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ. ಜೀರಿಗೆ ಸಾಸ್ಮಿ ಚಟಪಟ ಸಿಡಿಯಾಕತ್ತೀನಿ. ನಾನಿವಾಗ ಪಲ್ಯ ಮಾಡೋದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ, ಟೊಮೆಟೊ ಹಣ್ಣು ಹೆಚ್ಚಿಟ್ಕೊಂಡಿನಿ. ಇವಾಗ ನಾನು ಬೆಳ್ಳುಳ್ಳಿ ಹಾಕಾಕತ್ತೀನಿ ನೋಡಿರಿ. ಬೆಳ್ಳುಳ್ಳಿ ಹಾಕಿ ಎಣ್ಣೆ ಒಳಗೆ ಒಂದು ಸ್ವಲ್ಪ ಚಮಚೆ ತೊಗೊಂಡು ತಿರುವಾಡಿ ಒಂದು ಸ್ವಲ್ಪ ಬೇಯೋದಕ್ಕೆ ಬಿಡ್ತೀನಿ. ಇದಾದ್ಮ್ಯಾಗ ನಾನು ಹೆಚ್ಚಿಟ್ಕೊಂಡಿದ್ದು ಟೊಮೆಟೊ ಹಾಕ್ಕೊಳತ್ತೀನಿ. ಇವಾಗ ಇದನ್ನು ಒಂದು ಸ್ವಲ್ಪ ಚಮಚೆ ತೊಗೊಂಡು ತಿರುವಾಡೋಣಂತ. ಇದನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿ ಕುದಿಸಿದಾದ್ಮ್ಯಾಗ ನಾನು ಆಗಳೇ ಹೆಚ್ಚಿಟ್ಕೊಂಡಂಥ ಕೊತ್ತಂಬರಿನ ಇವಾಗ ಹಾಕ್ಕೊಳಕತ್ತೀನಿ ನೋಡಿರಿ. ಕೊತ್ತಂಬರಿ, ಟಮಾಟಿ ಮತ್ತು ಬೆಳ್ಳುಳ್ಳಿ ಎಲ್ಲನೂ ನೀಟಾಗಿ ಚಮಚೆ ತೊಗೊಂಡು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಎಣ್ಣೆ ಒಳಗೆ ಬೇಯೋದಕ್ಕೆ ಬಿಡ್ತೀನಿ ನಾನು. ಇದೆಲ್ಲ ಬೇಯ್ದಾದ್ಮ್ಯಾಗ ನಾವು ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಪಲ್ಯ ಅದು ಮಾಡೋದಕ್ಕೆ ಮಸಾಲೆ ಖಾರನ ಬಳಸ್ಕೊತೇವೆ. ಹಾಗಾಗಿ 1 ಚಮಚ ಮಸಾಲೆ ಖಾರನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಇದನ್ನೆಲ್ಲ ಮಿಕ್ಸ್ ಆದ್ಮ್ಯಾಗ ನಾನು ಆಗಳೇ ಬ್ಯಾಳಿನ ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳಕತ್ತೀನಿ ನೋಡಿರಿ. ಇವಾಗ ಉಷ್ಟು ಬ್ಯಾಳಿನ ಹಾಕ್ಕೊಂಡು ಇದ್ರ ಜೊತೆ ನೀಟಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡ್ತೀನಿ ನಾನು. ಈ ಥರ ನೀಟಾಗಿ ಚಮಚೆ ತೊಗೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ. ನಮ್ಮ ಹಳ್ಳಿ ಮನೆಯೊಳಗೆ ಮಾಡುವಂಥ ಸಿಂಪಲ್ ಆಗಿರೋ ಪಲ್ಯ ರೆಸಿಪಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ನಾನು. ನೋಡಿರಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ಇದನ್ನು ಒಂದು ಸ್ವಲ್ಪ ಚಮಚೆ ತೊಗೊಂಡು ಖಾರದ ಜೊತೆ ಬ್ಯಾಳಿ ಜೊತೆ ಮಿಕ್ಸ್ ಮಾಡ್ಕೊಳಕತ್ತೀನಿ. ಇವಾಗ ಕಲರ್ಗೋಸ್ಕರ ಅರಿಶಿನ ಪುಡಿ. ಇದೆಲ್ಲ ಆದ್ಮ್ಯಾಗ ನಾನು ನೀರು ಹಾಕ್ಕೊಳಕತ್ತೀನಿ. ಇವಾಗ ಬ್ಯಾಳಿನ ಕುದಿಸ್ಕೊಳ್ಳೋದಕ್ಕೆ ನಾನು ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡೆ, ಬ್ಯಾಳಿ ಕುದಿಲಿ ಅಂತ ಹೇಳಿ. ನೋಡಿರಿ, ಇಷ್ಟೊಂದು ನೀರು ಹಾಕ್ಕೊಂಡು ಇಟ್ಟೀನಿ ನಾನು. ಇದನ್ನೆಲ್ಲ ಒಂದು ಸ್ವಲ್ಪ ಚಮಚೆ ತೊಗೊಂಡು ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡ್ತೀನಿ ನೋಡಿರಿ. ಈ ಥರ ಕುದಿಲಾಕತ್ತೈತದ. ಇದನ್ನು ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡೋಣಂತ. ಈ ಥರ ಇದನ್ನು ಮಿಕ್ಸ್ ಮಾಡಿ ಬಿಟ್ಟು ಆಗಳೇ ಹೆಚ್ಚಿಟ್ಕೊಂಡಿದ್ನೆಲ್ಲ ಹೀರೆಕಾಯಿನ ಇದ್ರೊಳಗೆ ಹಾಕ್ತೀನಿ ನೋಡಿರಿ. ನಾನಿವಾಗ ನೋಡಿರಿ, ಈ ಥರ ಬ್ಯಾಳೆ ಕುದಿಲಾಕತ್ತಿಂತ್ರೇ ನಾನು ಹೀರೆಕಾಯಿನ ಹಾಕಬೇಕು ನೋಡಿರಿ. ಇವಾಗ ಇಷ್ಟೊಂದು ಹೀರೆಕಾಯಿನ ಹೆಚ್ಚಿಟ್ಕೊಂಡಿನಿ. ಈ ಥರ ಬ್ಯಾಳೆ ಕುದಿಲಾಕತ್ತೈತಿ, ಅದಕ್ಕೆ ಹೀರೆಕಾಯಿ ಹಾಕ್ಕೊಂಡಿನಿ. ಚಮಚೆ ತೊಗೊಂಡು ಬ್ಯಾಳೆ ಹೀರೆಕಾಯಿನ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ನಮ್ಮ ಹಳ್ಳಿ ಕಡೆ ನಾವು ಸಿಂಪಲ್ಲಾಗಿ ಪಲ್ಯ ಮಾಡ್ಕೋತೀವಿ. ಹಾಗಾಗಿ ಮನೆಯಲ್ಲಿರೋ ಐಟಮ್ನ ಬಳಸ್ಕೊಂಡು ಈ ಥರ ಸಿಂಪಲ್ಲಾಗಿ ಪಲ್ಯನ ಮಾಡ್ತೀವಿ ನೋಡಿರಿ ನಾವು. ಹೀರೆಕಾಯಿ ಬ್ಯಾಳೆ ಮಿಕ್ಸ್ ಮಾಡಿ ಆದ್ಮ್ಯಾಗ ಕುದಿಯೋದಕ್ಕೆ ಮ್ಯಾಗ ಪ್ಲೇಟ್ ಮುಚ್ಚಿ ಇಟ್ಟಿನಿ ನಾನು. ಜಾಸ್ತಿನೇ ಇದನ್ನು ಕುದಿಸ್ಕೋಬೇಕು ನೋಡಿರಿ. ಈ ಥರ ಕುದಿಸ್ಕೊಂಡಿನಿ. ಬ್ಯಾಳೆ ಎಲ್ಲ ಕುದಿಬೇಕಲ್ಲ, ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಹೊತ್ತೇ ಕುದಿಸ್ಕೋಬೇಕು. ಮಧ್ಯೆ ಮಧ್ಯೆ ಈ ಥರ ತೆಗೆದು ಚಮಚೆ ತೊಗೊಂಡು ತಿರುವಾಡಬೇಕು ನೋಡಿರಿ. ಈ ಥರ ಬ್ಯಾಳಿನ ಮತ್ತು ಹೀರೆಕಾಯಿ ಎಲ್ಲ ಮಿಕ್ಸ್ ಮಾಡಿ ಕುದಿಸ್ಕೊಳಕ್ಕೆ ಬಿಡ್ಲಾಕತ್ತೀನಿ ನಾನು. ಇವಾಗ ನೋಡಿರಿ, ಫೈನಲಾಗಿ ಈ ಥರ ಪಲ್ಯ ರೆಸಿಪಿ ಬಂದೈತಿ ನೋಡಿರಿ ಯಾವ ರೀತಿ ಆಗೈತಿ. ಸ್ವಲ್ಪ ರಸ ಇರಲಿ ಅಂತ ಜಾಸ್ತಿ ನೀರು ಹಾಕ್ಕೊಂಡು
ನಾನು ಮಾಡ್ಕೊಂಡೀನಿ. ಇದು ಅನ್ನ ಮತ್ತು ರೊಟ್ಟಿ ಜೊತೆ ಚಪಾತಿ ಜೊತೆ ಆಗಲಿ ಅಂತ ಈ ಥರ ಪಲ್ಯ ಮಾಡ್ಕೊಂಡೀನಿ. ನೋಡಿರಿ, ಇಷ್ಟೊತ್ತನ ಟೈಮ್ ಕೊಟ್ಟು ನಾನು ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೆ ತುಂಬ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿತ್ತಂದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ.